ರೈಟ್ ಸರ್. BJP ಅಧ್ಯಕ್ಷರ ಈಗಿನ ಅಧ್ಯಕ್ಷರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಸರ್? ಯುವಕರು ಬಹುಶಃ ಅತ್ಯಂತ ಅನುಭವ ಉಳ್ಳಂಥವರು, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥವ್ರು, ಎಲ್ಲರಿಗೂ ಹೆಚ್ಚಾಗಿ ಯಡಿಯೂರಪ್ಪನವರ ಸುಪುತ್ರರು, ಅವರ ಆಗುಹೋಗುಗಳನ್ನೆಲ್ಲ ನೋಡ್ಕೊಂಬಂದಂಥವ್ರು, ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿದಂಥವ್ರು, ಸಂಘಟನಾ ಚತುರರು. ಇವತ್ತು ನಾವೇನು ಇವತ್ತು 3 ಬೈ ಎಲೆಕ್ಷನ್ ಮಾಡ್ತೀರಿ, ಬಟ್ ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಬೈ ಎಲೆಕ್ಷನ್ಗಳಲ್ಲೂ ಗೆದ್ದಂಥ ಸಂದರ್ಭದಲ್ಲಿ ಅವರ ಒಂದು ಪಾತ್ರ ಬಹಳಷ್ಟಿತ್ತು. ಹಿರಿಯರಿದ್ದಾರೆ, ಮಾರ್ಗದರ್ಶಿದ್ದಾರೆ, ಯುವಕರ ಕಣ್ಮಣಿ ಇದ್ದಾರೆ. ಇವತ್ತು ಅವ್ರು ಎಲ್ಲೇ ಹೋದರೂ ಸಹ ಜನಸಾಗರ ಸೇರ್ತಾ ಇದೆ, ಯುವಕರು ಲಕ್ಷೋಪದಾರಿಯಲ್ಲಿ ಸೇರ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹಾಗೂ ಎಲ್ಲ ಪಕ್ಷದ ಹಿರಿಯರು ಹಲವಾರು ಜನ ಇದ್ದಾರೆ. ಅಶೋಕಣ್ಣವರಿದ್ದಾರೆ, ಅಶ್ವತ್ಥನಾರಾಯಣ ಸರ್ ಇದ್ದಾರೆ, ಸೋಮಣ್ಣವರಿದ್ದಾರೆ, ಬಹಳಷ್ಟು ಜನ ನಾಯಕರುಗಳಿದ್ದಾರೆ. ಅವರೆಲ್ಲರ ಒಂದು ಸಮ್ಮುಖದಲ್ಲಿ ಮುಂದಿನ ಚುನಾವಣೆ ಹಾಗೂ ಏನು ಇನ್ನೊಂದು 3-4 ತಿಂಗಳಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಬರ್ತಾ ಇದೆ, ಹಾಗೂ ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಇಡೀ ಕರ್ನಾಟಕದಿಂದ ನಮ್ಮ ಸರ್ಕಾರ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆಲ್ಲ ಕಾರಣ ಆ ಒಂದು ರೂಪರೇಷೆಗಳನ್ನು ಮಾಡುವಂಥವ್ರು ವಿಜೇಂದ್ರವರು ಹಾಗೂ ಎಲ್ಲ ನಮ್ಮ ಪಕ್ಷದ ಸಂಘಟಕರು ಸೇರಿ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ರೈಟ್ ಸರ್. ತಾವು ರಾಜಕಾರಣಕ್ಕೆ ಬಂದಿದ್ದೀರಾ, ತಮ್ಮ ತಂದೆಯವರ ನೆರಳಲ್ಲಿ ಬಂದರೂ ಕೂಡ ಇವತ್ತಿನ ಸನ್ನಿವೇಶದಲ್ಲಿ ಇಂಥವರೇ ರಾಜಕಾರಣಕ್ಕೆ ನನ್ನ ಮಾರಲ್, ನನ್ನ ಆದರ್ಶ, ಇವರನ್ನು ನೋಡಿ ನಾನು ರಾಜಕಾರಣದಲ್ಲಿ ಅವರ ಒಂದು ಮಾರ್ಗದಲ್ಲಿ ಸಾಕ್ತೀನಿ ಅನ್ನೋದಾದರೆ ಯಾರು ಸರ್ ತಮಗೆ? ಸರ್, ಮೊದಲಿಗೆ ನನಗೆ ಜನ್ಮ ಕೊಟ್ಟಂಥ ನಮ್ಮ ತಂದೆಯವರು, ಅವರ ಸರಳತೆ, ಅವರು ಜನರ ಜೊತೆ ಬೆರೀತಿದ್ದಂಥ ರೀತಿ, ಆ ಜನರ ಜೊತೆ ವಿಶ್ವಾಸದಿಂದ ಮಾತಾಡುವಂಥದ್ದು, ಆ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಿದ್ದು, ಅವರು BBMPಯಲ್ಲಿ ಮಾತಾಡ್ತಾ ಇದ್ದಂಥದ್ದು. ಬಹುಶಃ 55-60 ವರ್ಷಗಳಾಗಿದೆ BBMP ಬಂದು. ನಾವೆಲ್ಲರೂ ಮೇಯರ್ಗಳನ್ನು, ಯಾರ್ಯಾರು ಮೇಯರ್ ಆಗಿದ್ದರು ಅವ್ರನ್ನೆಲ್ಲ ನೆನೆಸ್ಕೊತಾರೆ. ಆದರೆ ಇಡೀ BBMP ಇತಿಹಾಸದಲ್ಲಿ ಯಾರಾದರೂ ಒಬ್ಬರು ವಿರೋಧ ಪಕ್ಷದ ನಾಯಕರನ್ನ ಇವತ್ತೂ ಮಾತಾಡ್ತಾ ಇದ್ದಾರೆ, ಅಧಿಕಾರ ವರ್ಗದಲ್ಲಿ, ಬೆಂಗಳೂರು ವರ್ಗದಲ್ಲಿ ಮನೆ ಆಗಿದ್ದಾರೆ ಅಂದರೆ ಅದು ನಮ್ಮ ತಂದೆಯವರು ದಿವಂಗತ ನಾಗರಾಜಣ್ಣನವರು. ಬಹುಶಃ ಅವ್ರಿಗಿನ್ನ ಹಿರಿಯರು, ಮಾರ್ಗದರ್ಶಕರು. ಅವರು ಹೆಡ್ ಮಾಸ್ಟರ್ ಆಗಿ ಕಾರ್ಪೊರೇಷನಲ್ಲಿ ಇದ್ದರು. ನಾಗರಾಜಣ್ಣ ಬಂದರು ಅಂದರೆ BBMP ಗುಡುಗುದು ಅಂತ ಮಾತಿತ್ತು. ರೆಬೆಲ್ಲಾಗಿ ಕೆಲಸ ಮಾಡ್ತಾಯಿದ್ರು. ಪಕ್ಷಾತೀತವಾಗಿ ಎಲ್ಲರಿಗೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಸಾಮರ್ಥ್ಯ ಅವರಲ್ಲಿತ್ತು. ಅವ್ರಿಗಿನ್ನ ಇನ್ಸ್ಪಿರೇಷನ್ನು ಬಹುಶಃ ನನಗೆ ಇನ್ನೊಬ್ಬರಿಲ್ಲ. ಹಾಗೂ ಪಕ್ಷದಲ್ಲಿ ಇವತ್ತು ಎಲ್ಲ ಮುಖಂಡರಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರು ಬೆಳಗ್ಗೆ 6 ಗಂಟೆ ಎದುರು 10 ಗಂಟೆವರೆಗೂ ಜನರ ಜೊತೆನೇ ಇರ್ತಾರೆ, ಜನರ ಸಮಸ್ಯೆಗಳಿಗೆ ಆಲಿಸ್ತಾ ಇರ್ತಾರೆ. ನಮ್ಮ ಹರೀಶ್ ಅಣ್ಣವರು ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರಾದ ನಮ್ಮ ನರೇಂದ್ರ ಬಾಬಣ್ಣವರು, ಇವರೆಲ್ಲರ ಮಾರ್ಗದರ್ಶನ. ಎಲ್ಲರೂ ಇವತ್ತು ಒಂದು ವಿಶ್ವಾಸವಿಟ್ಟು ಏನೇ ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ನಿರ್ವಹಿಸ್ತೇನೆ. ಪಕ್ಷಕ್ಕೂ ಹಾಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಂಥ ಎಲ್ಲರಿಗೂ ಹಾಗೂ ನಮ್ಮ ತಂದೆಯವರಿಗೂ ಸಹ ಎಲ್ಲೂ ಯಾವುದೇ ರೀತಿಯ ಅಗೌರವ ತರದೇ ರೀತಿಯಲ್ಲಿ ನಾನು ನನ್ನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೇನೆ. ಸರ್, ಒಟ್ಟಾರೆ ಹೇಳೋದಾದರೆ BBMP ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ವಾರ್ಡ್ ವಿಂಗಡಣೆಯೂ ಒಂದು ಹಂತಕ್ಕೆ ಬರುತ್ತೆ. ಸೊ ಆವಾಗ ಟಿಕೆಟ್ ಆಕಾಂಕ್ಷಿಗಳು 108 ಜನ ಇರ್ತಾರೆ ಅಂದ್ಕೊಳ್ಳಿ. ಇವಾಗ ಪಕ್ಷದ ನಿಷ್ಠೆಯನ್ನು ತಾವು ವ್ಯಕ್ತಪಡಿಸಿದ್ದೀರಿ. ಇನ್ ಕೇಸ್ ಏನಾದರೂ ಆ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ಏನಾದರೂ ತಮ್ಮಲ್ಲಿ ಗೊಂದಲ ಸೃಷ್ಟಿಯಾದರೆ ತಮ್ಮ ನಿಷ್ಠೆ ಪಕ್ಷಕ್ಕೆ ಹೀಗೆ ಇರುತ್ತಾ? ಸರ್, ಈಗ ಟಿಕೆಟ್ ಕೊಡುವಂಥದ್ದು ಏನಾಗುತ್ತೆ ಅಂದರೆ ನೋಡಿ, ಪಕ್ಷ ನಾನು ತಾಯಿ ಇದ್ದಂಗೆ, ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡುವ ಮಾತಿಲ್ಲ. ಇವತ್ತು ನಮ್ಮ ಶಾಸಕರಾದ ಗೋಪಾಲಣ್ಣವರು, ನರೇಂದ್ರ ಬಾಬಣ್ಣವರು, ಹರೀಶ್ ಅಣ್ಣವರು, ನಮ್ಮ ಶೋಭಾ ಮೇಡಮ್ ಅವರು, ಇವರು ಎಲ್ಲರೂ ಒಂದು ಮಾರ್ಗದರ್ಶನ. ಈಗ ನಮ್ಮ ಪ್ರಪಂಚ ನಡೆಯುವಂಥ ನಂಬಿಕೆ ಮೇಲೆ, ನಂಬಿಕೆಯನ್ನು ಹೀಗಾಗುತ್ತೆ, ಹಿಂಗಾಗುತ್ತೆ, ನಾಳೆ ಅರ್ಥಕ್ವೇಕಾಗುತ್ತೆ, ನಾಳೆ ಸುನಾಮಿ ಬರುತ್ತೆ ಅನ್ನೋದಕ್ಕಿಂತ ಬಂದಂಥ ಸಂದರ್ಭದಲ್ಲಿ ಏನು ಮುಂಜಾಗ್ರತೆ ತೊಗೊಳ್ಬೇಕು ಅದನ್ನು ತೆಗೆದುಕೊಳ್ಳೋದ. ಬಟ್ ಪಕ್ಷಕ್ಕೆ ನಾವಿದ್ದೇವೆ. ನಾನು ಪಕ್ಷ ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ಪಕ್ಷದಲ್ಲಿ ಇರ್ತೇನೆ. ನಮ್ಮ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ, ಅವರ ಹಾಕ್ಕೊಟ್ಟಂಥ ದಾರಿಯಲ್ಲಿ, ನಮ್ಮ ತಂದೆಯವರ ನಾಗರಾಜಣ್ಣನವರ ಆಶೀರ್ವಾದದೊಂದಿಗೆ ಜನರ ಸೇವೆ ಸಲ್ಲಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಸರ್, ಎಲ್ಲೋ ಒಂದು ಕಡೆ ಈಗ ಪಕ್ಷದ ಏನು ಆಂತರಿಕ ವಿಚಾರಗಳಾಗಿರ್ಬೋದು, ಇದಾಗಿರ್ಬೋದು, ಈ ಬೂತ್ ಮಟ್ಟದಿಂದ ಹಿಡಿದು ಇನ್ನೂ ಸ್ಟೇಟ್ ಲೆವೆಲ್ವರೆಗೂ ಸಂಘಟನಾತ್ಮಕವಾಗಿ ಪದಾಧಿಕಾರಿಗಳಾಗಿರ್ಬೋದು ಚೇಂಜ್ ಆಗೋ ಅನ್ನೋ ಒಂದು ಮಾತಿದೆ. ನಮ್ಮಲ್ಲಿ ಆಗಲೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಶಾರ್ಟ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ, ಇನ್ನೊಂದು ಮೋಸ್ಟ್ಲಿ ಆಗಲೇ ಸ್ಟಾರ್ಟ್ ಆಗಿದೆ. ಅದನ್ನಾಗಲೇ ನಮ್ಮ ಶಾಸಕರು ಗೋಪಾಲಣ್ಣವರು, ಹರೀಶಣ್ಣವರು, ನಮ್ಮ ಬಾಬಣ್ಣವರೆಲ್ಲ ಮಾತಾಡಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಮಟ್ಟಿಗೆ ಮಾತಾಡೋದಂಥದ್ದಾದರೆ ಇದೇ ವ್ಯಾಪ್ತಿ ಇಡೀ ರಾಜ್ಯದಲ್ಲಿ ಆಗ್ತಾಯಿದೆ. ಶಾರ್ಟ್ಲಿ ಎಲ್ಲ ಮೊದಲು ಬೂತ್ ಮಟ್ಟ ಆಗುತ್ತೆ, ನಂತರ ಶಕ್ತಿ ಕೇಂದ್ರ ಆಗುತ್ತೆ, ನಂತರ ವಾರ್ಡ್ ಮಟ್ಟ ಆಗುತ್ತೆ, ಅದಾದಮೇಲೆ ಮಂಡಲ ಬರುತ್ತೆ,
ನಂತರ ಜಿಲ್ಲೆ ಬರುತ್ತೆ, ನಂತರ ರಾಜ್ಯ ಬರುತ್ತೆ, ನಂತರ ದೇಶದ ಚೇಂಜ್ ಆಗುತ್ತೆ. ನಮ್ಮದು ಕೇಡರ್ ಬೇಸ್ ಪಾರ್ಟಿ ಇರೋದ್ರಿಂದ ನಮ್ಮದೆಲ್ಲ ಗ್ರಾಸ್ ರೂಟ್ ಲೆವೆಲಲ್ಲಿ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ. ಕಾರ್ಯಕರ್ತರಿಗೆ ಮನ್ನಣೆ ಕೊಡುವಂಥ ಪಾರ್ಟಿ. ಆದ್ದರಿಂದ ಮೊದಲು ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿರುವಂಥ ಪಾರ್ಟಿ ನಮ್ಮದು. ಮೊದಲು ಕಾರ್ಯಕರ್ತರಿಗೆ ಅಧಿಕಾರ, ನಂತರ ನಮಗೆ. ಸರ್, ಈಗ BBMP ಎಲೆಕ್ಷನ್ ಅನೌನ್ಸ್ ಆದರೆ ಈಗ ತಾವು ಎಲೆಕ್ಷನ್ಗೆ ಅಂದರೆ ಸ್ಪರ್ಧೆ ಮಾಡೋಕ್ಕೆ ಅಥವಾ ಫೇಸ್ ಮಾಡೋಕ್ಕೆ ರೆಡಿ ಆಗಿದ್ದೀರಂತನಾ ತಮ್ಮ ಪಕ್ಷ ಅಥವಾ ತಮ್ಮ ಕ್ಷೇತ್ರ? ಸರ್, ಈಗ ಅದು ಪಕ್ಷಕ್ಕೆ ಬಿಟ್ಟಿದ್ದು. ಹಲವಾರು ನಾಯಕರುಗಳಿದ್ದಾರೆ. ನಾನೊಬ್ಬ ಹತ್ರಲ್ಲೊಬ್ಬ ಆಕಾಂಕ್ಷಿ. ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನನ್ನಂಗೆ ಪಕ್ಷಕ್ಕೆ ದುಡಿದವರು ಭಾಳಷ್ಟು ಜನ ಇದ್ದಾರೆ. ಆ ತೀರ್ಮಾನ ನಾನು ನಮ್ಮ ಶಾಸಕರು ಹಾಗೂ ಪಕ್ಷಕ್ಕೆ ಬಿಡ್ತೇನೆ. ಅವ್ರು ಏನೇ ಜವಾಬ್ದಾರಿ ಕೊಟ್ಟರು, ಯಾವುದೇ ಸಂದರ್ಭದಲ್ಲಿ ಕೊಟ್ಟರು, ಅದನ್ನು ಅವರು ಹೇಳ್ದಂಗೆ ಅವರ ನಡ್ಕೊಂಡು ಹೋಗ್ತಾರೆ. ರೈಟ್. ರಾಜಕಾರಣ ಹೊರತುಪಡಿಸಿ ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಸರ್? ಒಂದು ಸುಂದರವಾದ ಕುಟುಂಬ. ನಮ್ಮ ತಂದೆಯವರು, ನಮ್ಮ ತಾಯಿ, ನನಗಿಬ್ಬರು ತಂಗಿತಿರು, ಒಳ್ಳೆ ಕುಟುಂಬ ಹಾಗೂ ಇಬ್ಬರು ಮಕ್ಕಳಿದ್ದಾರೆ. ಸಂತೋಷವಾಗಿದ್ದೇವೆ, ಎಲ್ಲರೂ ಚೆನ್ನಾಗಿದ್ದಾರೆ. ಬಟ್ ಏನಂದರೆ ನಮ್ಮ ತಂದೆಯವರು ಸಹ ನಮ್ಮ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತಿರಲಿಲ್ಲ. ಅವ್ರಿಗೂ ಯಾವಾಗಲೂ ಜನ ಅಂತಲೇ ಇರ್ತಿದ್ರು. ಬಟ್ ನಾನು ಹಂಗೆ ಆಗಿದ್ದೀನಿ. ಮನೇಲಿ ಹಂಗೆ ಹೇಳ್ತಾರೆ, ಯಾವಾಗಲೂ ಬೆಳಗ್ಗೆ ಹೋದರೆ ಸಂಜೆ ಬರ್ತೀರಾ, ಮೀಟಿಂಗ್ ಅಂತೀರಾ ಅಂತ. ಬಟ್ ನಾವು ಜನರಿಗೋಸ್ಕರ ಇದ್ದಾಗ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಬಟ್ ಇದು ಎಲ್ಲರ ಮಧ್ಯೆ ಕುಟುಂಬಕ್ಕೆ ಸಮಯ ಹೇಗೆ ಕೊಡ್ತೀರಾ ಸರ್? ಅಂದರೆ ಮಕ್ಕಳು ಇವಾಗ ಎಲ್ಲರ ಥರ ನಮ್ಮ ಡ್ಯಾಡಿ ಪಪ್ಪ ಇರಬೇಕು ಅಂತಾರೆ. ಈಗ ಮಿಸ್ಸಸ್ ಆಗಿರ್ಬೋದು, ಅವರು ಕೂಡ ಅಲ್ಲ, ಅವ್ರಿಗೆ ನಾನು ಕೂತ್ಕೊಂಡು ಮಾತಾಡ್ತೇನೆ. ಈ ಥರ ಇದೆ, ಯಾವುದು ಇಂಪಾರ್ಟೆನ್ಸು, ಇರೋದ್ರಲ್ಲಿ ಏನು ಒಳ್ಳೇದು ಮಾಡ್ಬೋದು, ಕೂತ್ಕೊಂಡು ಮಾತಾಡೋದು ಅನ್ಸಲ್ಲ. ಅವರು ಅರ್ಥ ಮಾಡ್ಕೊತಾರೆ. ಕೆಲವೊಮ್ಮೆ ನಾನು ಟೈಮ್ ಕೊಡ್ತೇನೆ, ಕೆಲವೊಮ್ಮೆ ಹೋಗೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಪೇರೆಂಟ್ಸ್ ಮೀಟಿಂಗ್ ಹೋಗೋಕ್ಕಾಗುತ್ತೆ, ಕೆಲವೊಮ್ಮೆ ಸ್ಪೋರ್ಟ್ಸ್ಗೆ ಇರ್ತಾರೆ, ಹೋಗೋಕ್ಕಾಗಲ್ಲ. ಕೆಲವೊಮ್ಮೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಅವರು ಎಲ್ಲ ತಂದೆ ತಾಯಿ ಬಂದಿರ್ತಾರೆ, ನೀವು ಬಂದಿರಲ್ಲ ಅಂತ ಆ ಒಂದು ಬೇಜಾರೆಲ್ಲ ಇರುತ್ತೆ. ಬಟ್ ಆದರೂ ಸಹ 10ರಲ್ಲಿ 4-5 ಆದರೂ ನಾನು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಹಾಗೂ ಮನೆಯವರಿಗೆ ಟೈಮ್ ಕೊಡ್ತಾ ಇದ್ದೇನೆ. ಇದ್ರ ಮಧ್ಯೆ ನಾಗರಾಜ್ ಫೌಂಡೇಶನ್ ಅಂತ ತಾವು ಕೂಡ ನಾಗರಾಜ್ ಫೌಂಡೇಶನ್ ನಿಮ್ಮ ಅಡಿಯಲ್ಲಿ ಮಾಡ್ತಾ ಇದ್ದೀರಾ. ಏನೆಲ್ಲ ಸಾಮಾಜಿಕ ಕಾರ್ಯಗಳನ್ನ ಇದುವರೆಗೂ ಮಾಡಿದ್ದೀರಾ ಸರ್? ಮುಂದೆ ಏನು ಬೇರೆ ಪ್ಲಾನ್ ಇದೆ ಸರ್? ಅದರಲ್ಲಿ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಣ್ಣವರು ಅದರಲ್ಲಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿದ್ರು. ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದೇವೆ, ವಿಧವಾ ವೇತನವನ್ನು ಮಾಡ್ತಾಯಿದ್ದೇವೆ, ಹ್ಯಾಂಡಿಕ್ಯಾಪನ್ನು ಮಾಡ್ತಾಯಿದ್ದೇವೆ, ಹಾಗೂ ಓಲ್ಡ್ ಏಜ್ ಪೆನ್ಷನ್ಸನ್ನು ಮಾಡ್ತಾಯಿದ್ದೇವೆ. BPL ಕಾರ್ಡ್ಗಳನ್ನು ಅಪ್ಲೈ ಮಾಡೋದನ್ನು ಅಲ್ಲಿ ಮಾಡ್ತಾಯಿದ್ದೇವೆ. ಹಲವಾರು ಸಾಮಾಜಿಕ, ಯಾಕಂದರೆ ಜನ ಇವತ್ತು CSC ಸೆಂಟ್ರಿಗೆ ಹೋಗಬೇಕಾಗತ್ತೆ, ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಅಲ್ಲೂ ಹೋದ್ರೂ ಗೊತ್ತಾಗೋದಿಲ್ಲ, ಮೀಡಿಯೇಟರ್ಗಳಿರ್ತಾರೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂಥವ್ರಿಗೆ ಜನರ ಧ್ವನಿಯಾಗಿ, ಏನೊಂದು ಜನರ ಹಾಗೂ ಅಧಿಕಾರಿಗಳ ವರ್ಗದ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನಾಗರಾಜ್ ಸೇವಾ ಕೇಂದ್ರ ಇವತ್ತು ಕೆಲಸ ಮಾಡ್ತಾಯಿದೆ. ರೈಟ್. ಆದರೆ ಈಗ ನಾಗರಾಜ್ ಫೌಂಡೇಶನಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದಿದ್ದೀರಿ. ಬಟ್ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಫೌಂಡೇಶನ್ ವತಿಯಿಂದ ಇನ್ನೂ ಹಲವಾರು ಸಾಮಾಜಿಕ ಸೇವೆಗಳನ್ನ ಜನರ ನಿರೀಕ್ಷೆ ಮಾಡ್ಬೋದಾ ಸರ್? 100ಕ್ಕೆ 100 ಮಾಡ್ಬೋದು. ನಾವಿರೋದೇ ಜನರಿಗೋಸ್ಕರ. ನಮ್ಮ ತಂದೆ ನಮಗಿನ್ನ ಕುಟುಂಬಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಬದುಕಿದಂಥವರು. ಅವರ ನೆರಳಲ್ಲಿ ಬೆಳೆದಿರುವಂಥ ನನ್ನ ದೇಹನೂ ಅದೇ ಇರುತ್ತೆ, ನನ್ನ ಯೋಚನೆಗಳು ಅದೇ ರೀತಿ ಇದೆ. ಜನರಿಗಾಗಿ ಯಾವುದೇ ರೀತಿಯ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂಥ ಕಾರ್ಯಗಳನ್ನು ನಾವು ರೂಪಿಸ್ತೇವೆ. ರೈಟ್ ಸರ್. ಕೊನೆಯದಾಗಿ ನಿಮ್ಮ ಕ್ಷೇತ್ರಕ್ಕೆ ಆಗಿರ್ಬೋದು, ನಿಮ್ಮ ವಾರ್ಡ್ಗಾಗಿರ್ಬೋದು, ಅಥವಾ ಈ ರಾಜ್ಯದ ಜನರಿಗೆ ತಾವೊಬ್ಬ ಯುವಕರಾಗಿ ರಾಜಕಾರಣಕ್ಕೆ ಯಾಕೆ ಬರಬೇಕು ಅನ್ನೋದು ಇಷ್ಟೊತ್ತು ಮಾತಾಡಿದ್ರಿ. ತಾವು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನನ್ನ ಅನಿಸಿಕೆ, ಬಹುಶಃ ಎಲ್ಲರೂ ಹೇಳ್ತಾರೆ ರಾಜಕಾರಣಿಗಳು ಹೇಳಿದ ಮಾತನಾಡ್ಕೊಳ್ಳಲ್ಲ, ಕೆಲಸ ಬೇಗ ಆಗಲ್ಲ ಅಂತ. ಬಟ್ ಅದಕ್ಕೊಂದು ಟೈಮ್ ಬೌಂಡ್ ಮಾಡ್ಕೋಬೇಕಾಗತ್ತೆ. ನಾವು ರಾಜಕಾರಣಿಗಳನ್ನು ಯಾವ ರೀತಿ ನೋಡ್ತೇವೆ, ಇವತ್ತು ಹಲವಾರು ರಾಜಕಾರಣಿಗಳು ಹಳೆ ಕಾಲದಲ್ಲಿ, ನಮ್ಮ ತಂದೆಯವ್ರ ಕಾಲದಲ್ಲೂ ಇತ್ತು, ರಾಜಕಾರಣಿಗಳೆಲ್ಲ ಬರೋರು, ಬಟ್ ಓಟ್ ಹಾಕ್ಸ್ಕೊಂಡು ಹೋಗೋರು, ಒಂದು ಊರೆಲ್ಲ ಒಂದಾಗಿತ್ತು. ಇವತ್ತು ರಾಜಕಾರಣ ಯಾರಾದರೂ ಒಬ್ಬರು ಗೆಲ್ಲಬೇಕು ಅಂದರೆ ಮನೆಗಲ್ಲ, ಮನೆಯಲ್ಲಿರುವಂಥ 4 ಜನರನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ರಾಜಕಾರಣದಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು. ರೈಟ್ ಸರ್.
ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಜೊತೆಗೆ ತಮ್ಮ ಕನಸನ್ನು ರಾಜಕೀಯದಲ್ಲಿ ನನಸು ಮಾಡಲು ಮತ್ತು ಸಾಮಾಜಿಕ ಜನರ ಸೇವೆ ಮಾಡಲು ಇದೇ ಒಂದು ವೇದಿಕೆ ಅಂದ್ಕೊಂಡು ಬಂದಿದ್ದೀರಿ. ಸೊ ತಮ್ಮ ಮುಂದಿನ ರಾಜಕೀಯ ಜೀವನ ಯಶಸ್ವಿಯಾಗಲಿ ಅನ್ನೋದು ಸಮಗ್ರ ನ್ಯೂಸ್ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಿದ್ವಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಸಮಗ್ರ ನ್ಯೂಸ್ಗೂ ಸಹ ನನ್ನ ವಂದನೆಗಳು ಹಾಗೂ ತಮ್ಮ ಸಹಕಾರ ಮುಂದಿನ ಹೀಗೆ ಅಲ್ಲ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ರಾಘವೇಂದ್ರ ನಾಗರಾಜ್ ಯುವ ಮುಖಂಡರು, ಮಹಾಲಕ್ಷ್ಮಿ ಲೇಔಟ್. ಇವತ್ತು ರಾಜಕಾರಣದಲ್ಲಿ ಯುವಕರು ಹೆಚ್ಚು ಬರಬೇಕು ಅನ್ನೋದು ಅವರ ಆಸೆಯಾಗಿದೆ. ಅವರು ಕೂಡ ಮುಂದಿನ BBMPಯ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ. ಥ್ಯಾಂಕ್ ಯು.